ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಹಾಸನದ ಹುಡುಗಿ ಆಸ್ಟ್ರೇಲಿಯಾದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನನ್ನ ಮಗಳು ಸ್ಕೂಲ್ ಹತ್ರ ಹೋಗ್ತಾ ಇದ್ದೀವಿ. ಅವ್ರ ಮ್ಯಾಮ್ ಫೋನ್ ಮಾಡಿದರು, ಯೂನಿಫಾರ್ಮ್ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ. ಅದಕ್ಕೆ ಹಾಗೆ ಅವಳನ್ನು ಬಿಟ್ಬಿಟ್ಟು ಹಂಗೆ ಯೂನಿಫಾರ್ಮ್ ಕಲೆಕ್ಟ್ ಮಾಡ್ಕೊಂಬರೋಣ ಅಂತ ಹೋಗ್ತಾಯಿದ್ದೀವಿ. ಅವಳ ಹತ್ರ ಆಗಲೇ ಒಂದು ಜೊತೆ ಇದೆ, ಇನ್ನೊಂದು ಜೊತೆ ತೊಗೋಬೇಕಿತ್ತು. ಯಾಕೆಂದರೆ ಯೂನಿಫಾರ್ಮ್ ಒಂದೇ ಥರ ಇರೋದು, ಅದನ್ನೇ ವಾರ ಪೂರ್ತಿ ಹಾಕಿ ಹೋಗಬೇಕು. ಅದಕ್ಕೆ ಯೂನಿಫಾರ್ಮ್ ಕಲೆಕ್ಟ್ ಮಾಡಿಕೊಂಡು ಅವಳನ್ನು ಹಾಗೆ ಕ್ಲಾಸ್ ರೂಮಿಗೆ ಬಿಟ್ಟಿವಿ. ಇದೇ ನೋಡಿ ನನ್ನ ಮಗಳ ಕ್ಲಾಸ್ ರೂಮು. ಇಲ್ಲೆಲ್ಲ ಜಾಸ್ತಿ ಆ್ಯಕ್ಟಿವಿಟೀಸೇ ಜಾಸ್ತಿ, ಓದಿಸೋದೆಲ್ಲ ಸ್ವಲ್ಪ ಕಡಿಮೆನೇ. ಇವರು ನನ್ನ ಮಗಳ ಕ್ಲಾಸ್ ಟೀಚರು, ಮಿಸ್ ಫಿಶಾ ಅಂತ. ಅವರು 3 ದಿನದಿಂದ ಟ್ರೈ ಮಾಡ್ತಾನೆ ಇದ್ದಾರೆ. ಇವಾಗಲೂ ಕೂಡ ಅದನ್ನೇ ಟ್ರೈ ಮಾಡ್ತಿದ್ದಾರೆ. ಸಾನ್ನಿಧ್ಯ ಅಂತ ಬರೆಯೋಕ್ಕೆ ಹೇಳೋಕ್ಕೆ ಅವ್ರಿಗೆ ಬರ್ತಾನೆ ಇಲ್ಲ, ಸಾನ್ನಿಧ್ಯ ಅಂತಲೇ ಬರ್ತಿದೆ. ಅವಳ ಮನೇಲೂ ಬಂದು ಅದನ್ನೇ ಹೇಳ್ತಾಳೆ, ಅಮ್ಮ ಫ್ರೆಂಡ್ಸ್ ಕೂಡ ಹಾಗೆ ಕರೀತಾರೆ ಅಮ್ಮ ಅಂತ. ನನ್ನ ಮಗಳನ್ನ ಬಿಟ್ಟು ಮನೆಗೆ ಬಂದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಆಲ್ರೆಡಿ ಅವಳನ್ನು ಕರ್ಕೊಬರೋ ಟೈಮ್ ಆಗಿತ್ತು. ಅದಕ್ಕೆ ಹೊರಡ್ತಾ ಇದ್ದೆ. ಅಷ್ಟರೊಳಗೆ ಇವರು ಬಂದರು ನೋಡಿ, ಗೌರ್ಮೆಂಟ್ನವ್ರು ಇದನ್ನೆಲ್ಲ ತೊಗೊಂಡೋಗೋಕ್ಕೆ. ಮೊನ್ನೆ ಹೇಳಿದ್ನಲ್ಲ ನಾನು ನಿಮಗೆ, ಹೊರಗಡೆ ಏನು ಬೇಡ ಅದನ್ನೆಲ್ಲ ಹೊರಗಡೆ ಇಟ್ಟರೆ ಅವ್ರು ಬಂದೆ ಬೇಕಾದರೆ ಎತ್ಕೋಗ್ಬೋದು, ಬೇಡವಾಗಿರೋದನ್ನ ಅಲ್ಲೇ ಬಿಟ್ಟರೆ ಗೌರ್ಮೆಂಟ್ನವರೇ ಬಂದು ತಗೋ ಹೋಗ್ತಾರೆ. ಅದನ್ನು ನೋಡಿ ಇವಾಗ ಎತ್ಕೊ ಹೋಗ್ತಾ ಇದ್ದಾರೆ. ಏನೇನು ಬೇಡ ಅದನ್ನೆಲ್ಲ ಹೊರಗಡೆ ಹಾಕಿದರೆ ಗೌರ್ಮೆಂಟ್ನವರೇ ತಗೋ ಹೋಗ್ತಾರೆ. ಇಲ್ಲೆಲ್ಲ ಜಾಸ್ತಿ ಮನೆ ಮುಂದೆ ಮಣ್ಣೇ ಇರೋದಿಲ್ಲ, ಸಿಗೋದೇ ಇಲ್ಲ. ಮಣ್ಣು ಹುಡುಕಬೇಕು, ಗ್ರೀನರಿನೇ ಜಾಸ್ತಿ. ಮನೆ ಮುಂದೆ ಈ ಥರ ಗ್ರಾಸ್ ಬೆಳೆಸ್ಕೊಂಡಿರ್ತಾರೆ, ಹುಲ್ಲು ಆ ಥರದ್ದು. ಅದರಿಂದ ಧೂಳೆಲ್ಲ ಕಂಟ್ರೋಲ್ ಆಗುತ್ತೆ ವೆಹಿಕಲ್ ಓಡಾಡಿದ್ರೆ. ಇವತ್ತು ಪಾಪನ ಕರ್ಕೊಂಬರೋಕ್ಕೆ ನಾನೇ ಹೋಗ್ತಾ ಇದ್ದೀನಿ ನೋಡ್ಕೊಂಡು. ಲೇಟಾಗಿದೆ, ಆಲ್ರೆಡಿ ಬಿಟ್ಟಿದ್ದಾರೋ ಏನೋ ಗೊತ್ತಿಲ್ಲ. ಅವರು ಸ್ವಲ್ಪ ಬ್ಯಾಂಕ್ ಹತ್ರ ಹೋಗಬೇಕು ಅಕೌಂಟ್ ಮಾಡ್ಸೋಕ್ಕೆ ಅಂತಂದರು. ಅದಕ್ಕೆ ಪಾಪನ ಕರ್ಕೊಂಡು ಬ್ಯಾಂಕ್ ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ನಮ್ಮ ಪಾಪದು ಗೌರ್ಮೆಂಟ್ ಸ್ಕೂಲೇ, ಪ್ರೈವೇಟ್ ಸ್ಕೂಲ್ಗೇನು ಸೇರಿಸಿಲ್ಲ. ಇಲ್ಲಿ ಬುಕ್ಸು ಮತ್ತು ಯೂನಿಫಾರ್ಮ್ನ ನಾವೇ ಪೇ ಮಾಡಿಬಿಟ್ಟು ತೊಗೋಬೇಕು. ಗೌರ್ಮೆಂಟ್ ಸ್ಕೂಲ್ಗೆ ಸೇರಿಸಿದ್ದೀವಿ. ಸ್ಕೂಲ್ ಹತ್ರ ಬರ್ತಾಯಿದ್ದೆ, ಹಾಗೆ ನಮ್ಮ ಮನೆಯವ್ರ ಫ್ರೆಂಡ್ ಸಿಕ್ಕಿದ್ರು. ಇವರು ಬಂದು ಕೇರಳದವ್ರು. ಇವರು ಕನ್ನಡನ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಕನ್ನಡದವರು ಅಂತ ಪರಿಚಯ, ಕನ್ನಡ ಮಾತಾಡೋರು ಅಂತ ಪರಿಚಯ ಇರೋದು ಇವರೊಬ್ಬರೇ ಅನಿಸುತ್ತೆ ನಮಗೆ. ಇವರು ಬಂದು 2 ವರ್ಷ ಆಗಿದೆ. ಇವರು ಇಂಜಿನಿಯರ್ ಅಂತೆ. ಇಲ್ಲಿ ಬಂದು ಇಂಡಿಯನ್ ಶಾಪಲ್ಲಿ ವರ್ಕ್ ಮಾಡ್ತಾಯಿದ್ದಾರೆ. ಇವ್ರ ಪಾಪನ್ನು ಇಲ್ಲೇ ಸ್ಕೂಲ್ಗೆ ಹಾಕಿದ್ದಾರೆ. ಪಾಪ 4th ಏನೋ ಓದ್ತಿದೆ. ನನಗೆ ಕನ್ನಡ ಚೆನ್ನಾಗಿ ಬರುತ್ತೆ, ನನ್ನ ವೈಫಿಗೆ ಬರಲ್ಲ ಅಂತ ಹೇಳ್ತಿದ್ದಾರೆ ಅವರು. ಕೆಲಸ ಮಾಡ್ತಾರೆ ಅಷ್ಟೇ, ಹೊತ್ತಿಗೆ ಸ್ಯಾಲ್ರಿ, ಫಿಕ್ಸೆಡ್ ಸ್ಯಾಲ್ರಿ ಏನೂ ಇಲ್ಲ. ನನಗೆ ಅಷ್ಟು ಅವರ್ಸ್ ಬೇಡ ಅಂದರೆ ನಾನು ಓನರ್ಗೆ ತುಂಬ ಸರಿ ಹೇಳಿದ್ದಾರೆ. ಇಂಜಿನಿಯರ್ ಅಂತೆ, ಇಂಜಿನಿಯರ್ಗಿಂತ ಈ ಕೆಲಸ ಬೆಟರಾ? ಇದ್ರಲ್ಲಿ ಸ್ಯಾಲ್ರಿ ಜಾಸ್ತಿನಾ? ಸ್ಯಾಲ್ರಿ ಇಲ್ಲ, ಇಂಜಿನಿಯರ್ ಕೆಲಸ ನಾನು 12 ಇಯರ್ಸ್ ಮಾಡಿದ್ದೇನೆ ಅಲ್ಲಿ ಬ್ಯಾಂಗ್ಳೂರಲ್ಲಿ. ಅದೆಲ್ಲ
ಸಾಕಾಯ್ತು. ಇದ್ದಿದ್ದೆಲ್ಲ ಬೆಂಗಳೂರಲ್ಲೇನಾ ನೀವು ಫಸ್ಟ್ ಇದ್ದಿದ್ದು ಬೆಂಗಳೂರಲ್ಲೇನಾ? ಕೆಲಸ ಫುಲ್ ಮಾಡಿರೋದು ಬ್ಯಾಂಗ್ಳೂರಲ್ಲಿ 2006ಇಂದ 2018 12 ಇಯರ್ಸ್ 4 ಕಂಪನೀಸಲ್ಲಿ ಕೆಲಸ ಮಾಡಿದ್ದೀನಿ ಅಲ್ಲಿ ಬ್ಯಾಂಗ್ಳೂರ್. ನಿಮ್ಮದು ದ್ಯಾವೇನಹಳ್ಳಿ ಚಂದ್ರಪಟ್ಟಣ ತಾಲೂಕು. ಎಲ್ಲಿ? ಚಂದ್ರಪಟ್ಟಣ ತಾಲೂಕು ಕೇಳಿದ್ರಾ? ಚನ್ನಪಟ್ಟಣ ಹಾಸನ. ಓ ಚನ್ನಪಟ್ಟಣ. ಚಂದ್ರಾಯಪಟ್ಟಣ, ಚನ್ನಪಟ್ಟಣ ಅಲ್ಲ. ಚನ್ನಪಟ್ಟಣನೇ ಬೇರೆ, ಚಂದ್ರಾಯಪಟ್ಟಣನೇ ಬೇರೆ. ವುಡನ್ ಟಾಯ್ಸ್ ಎಲ್ಲ ಮಾಡ್ತಾರಲ್ಲ ಅದು ಚನ್ನಪಟ್ಟಣ. ಚನ್ನಪಟ್ಟಣ ಅದು ಮೈಸೂರು ಗೊಂಬೆಗಳು ನಾಡು ಅಂತಾರಲ್ಲ ಅದು ಚನ್ನಪಟ್ಟಣ. ಇದು ಕಡೆ ಎಲ್ಲಿ ಬರ್ತಾರೆ? ಇದು ಇದು ರಾಮನಗರ, ಹಾಸನ ಡಿಸ್ಟ್ರಿಕ್ಟ್, ಚಂದ್ರಾಯಪಟ್ಟಣ. ಓಕೆ. ಅಲ್ಲೆಲ್ಲ ಹೋಗ್ಲಿಲ್ಲ. ಒಂದ್ಸರಿ ಚಿತ್ರದುರ್ಗ ಇದಲ್ಲ ಅಲ್ಲಿ ಒಂದ್ಸರಿ. ಆದ್ರೂ ಚೆನ್ನಾಗಿ ಮಾತಾಡ್ತಿರಲ್ಲ ಕನ್ನಡ. ವೈಫ್ ಬರಲ್ಲ, ತೆಲುಗು ಬರುತ್ತೆ. ಅವ್ರ ಹತ್ರ ಮಾತಾಡಿಕೊಂಡು ನನ್ನ ಮಗಳನ್ನ ಬಿಟ್ಟರು. ಕರ್ಕೊಂಡು ಬ್ಯಾಂಕ್ ಹತ್ರ ಹೋಗ್ತಾಯಿದ್ದೀನಿ. ಅವರಪ್ಪ ಬಂದಿದ್ದಾರಂತೆ, ಕಾಲ್ ಮಾಡಿದರು. ಇಲ್ಲೆಲ್ಲ ಪ್ರೈವೇಟ್ ಸ್ಕೂಲ್ಗಳು ತುಂಬ ದೂರ ಇರುತ್ತೆ. ಮತ್ತು ಪ್ರೈವೇಟ್ ಸ್ಕೂಲ್ಗಳಿಗೆಲ್ಲ ಹಾಕೋದು ಕಡಿಮೆ. ನಾವು ಯಾವ ಏರಿಯಾದಲ್ಲಿರ್ತೀವಿ ಅದೇ ಗೌರ್ಮೆಂಟ್ ಸ್ಕೂಲ್ಗೆ ಹಾಕಬೇಕು, ಬೇರೆ ಕಡೆ ಹೋಗೋಂಗೆ ಇಲ್ಲ. ಇಲ್ಲೆಲ್ಲ ಮಕ್ಕಳನ್ನ ಕರ್ಕೊಂಡು ಸ್ಕೂಲ್ಗೆ ಜಾಸ್ತಿ ದೂರ ಹೋಗೋಂಗಿಲ್ಲ. ಬ್ಯಾಂಕ್ ಹತ್ರ ಬಂದ್ವಿ. ಬ್ಯಾಂಕಿಂದ ಹೊರಗಡೆ ಬಂದಮೇಲೆ ಸಿಗ್ತೀನಿ ನಾನು ನಿಮಗೆ ಮತ್ತೆ. ಬ್ಯಾಂಕ್ ಕೆಲಸ ಮುಗಿಸ್ಕೊಂಡು ಹೊರಗಡೆ ಬರ್ತಾಯಿದ್ವಿ. ಬ್ಯಾಂಕ್ ನೋಡಿ ಹೇಗಿದೆ, ಇಲ್ಲೆಲ್ಲ ಎಷ್ಟು ನೀಟಾಗಿದೆ. ಸ್ವಲ್ಪ ಹಣ್ಣು ತೊಗೋಬೇಕಿತ್ತು, ಅದಕ್ಕೆ ಊಲ್ ವರ್ತ್ ಅಂತ ಇದೆ ನಮ್ಮ ಕಡೆ. ಹೆಂಗೆ ಬಿಗ್ ಬಜಾರೆಲ್ಲ ಇರುತ್ತೆ ಆ ಥರ ಊಲ್ ವರ್ತ್ ಅಂತ ಹಣ್ಣು ತೊಗೊಳ್ಳೋಣ ಅಂತ ಬಂದಿದ್ದೀವಿ. ಬನ್ನಿ ಇಲ್ಲೆಲ್ಲ ಏನೇನಿದೆ ಅಂತ ತೋರಿಸ್ತೀನಿ. ನೋಡಿ, ಇಲ್ಲಿ ನಾಯಿನ ಶಾಪಿಂಗ್ ಮಾಡೋಕ್ಕೆ ಬಂದಿದೆ. ಇಲ್ಲೆಲ್ಲ ಹುಡ್ಕಿದ್ರೂ ಆಸ್ಟ್ರೇಲಿಯಾನೇ ಹುಡ್ಕಿದ್ರೂ ಒಂದು ಬೀದಿ ನಾಯಿ ಸಿಗೋದಿಲ್ಲ. ಮತ್ತು ನಾಯಿಗಳಿಗೆ ಅಂತಲೇ ಸಪ್ರೇಟ್ ಪಾರ್ಕ್ ಇರುತ್ತೆ. ಆಸ್ಟ್ರೇಲಿಯಾದಲ್ಲಿ ಪಚ್ಚಬಾಳೆಹಣ್ಣೆ ಜಾಸ್ತಿ, ಪುಟ್ಟ ಬಾಳೆಹಣ್ಣು ಸಿಗೋದೇ ಇಲ್ಲ. ನನ್ನ ಮಗಳು ಪಚ್ಚಬಾಳೆಹಣ್ಣು ತಿನ್ನಲ್ಲ, ಪುಟ್ಟ ಬಾಳೆಹಣ್ಣೆ ಕೇಳ್ತಿದ್ದಾಳೆ. ಅಪ್ಪ ಪುಟ್ಟ ಬಾಳೆಹಣ್ಣು ತಗೋಪ್ಪ ಅಂತ. ಸ್ಟ್ರಾಬೆರಿ ತರಕಾರಿ ಎಲ್ಲನೂ ಕಟ್ ಮಾಡಿಟ್ಟಿದ್ದಾರೆ. ಈರುಳ್ಳಿ, ಕ್ಯಾರೆಟ್, ಎಲೆಕೋಸು, ಅಂಚೋಳ. ಇಲ್ಲಿ ಸೊಪ್ಪುಗಳು ನಮ್ಗೆ ಯಾವ್ದಾವ್ದು ಬೇಕು ಆ ಥರ ಸೊಪ್ಪು. ನಮ್ಮ ಕಡೆ ಸೊಪ್ಪು ಸಿಗಲ್ಲ ಅನಿಸುತ್ತೆ. ಇಲ್ಲಿ ಪಾಲಕ್ ಸೊಪ್ಪನ್ನು ಸಿಗುತ್ತೆ ಅನಿಸುತ್ತೆ, ಸಾಂಬಾರ್ ಸೊಪ್ಪನ್ನು ಸಿಗುತ್ತೆ, ಪುದೀನ ಒಂದು ಸಿಗುತ್ತೆ. ದ್ರಾಕ್ಷಿ ಹಣ್ಣು ಹಾಕ್ತಾರಲ್ಲ ಸೈಡ್ಗೆ. ಆರೆಂಜು ಇದು ತಗೊಳ್ಳಿ. ದಪ್ಪಗಿರೋ ತಗೋಬೇಡಿ. ಇದು ಇದು ಚೆನ್ನಾಗಿರೋದು ಕಣ್ಸಾನು, ಅದು ಹುಳಿ ಆಯ್ತು ದಪ್ಪಗಿರೋದು. ಈ ಥರ ತರಬೇಡಿ, ನೆಕ್ಸ್ಟ್ ಟೈಮ್ ತಂದಾಗ ಈ ಥರದೇ ತಗೋಬೇಡಿ. ಇದು $6, $300. ಇದು $350. ಇದೆಷ್ಟು? ಇದು 250, ಅದು 300 ಅಂತೆ. 250, ಅದು 300. ಇದು ಸ್ವಲ್ಪ ಚಿಕ್ಕದಾಗೈತೆ, ಅದು ದಪ್ಪ ಐತೆ, ಇದೊಂಚೂರು ಚಿಕ್ಕದಾಗೈತೆ ಅಷ್ಟೇ. ಕರ್ಬೂಜ ಅಲ್ವೇನ್ರಿ ಇದು?
ತೆಂಗಿನಕಾಯಿ ನೋಡಿ ಇಲ್ಲಿ, ಇದು ತೆಂಗಿನಕಾಯಿ, ಕಲ್ಲಂಗಡಿ ಹಣ್ಣು. ತೆಂಗಿನಕಾಯಿ 500 ರೂಪಾಯಿ ಒಂದು. 500 ರೂಪಾಯಿ ಒಂದಂತೆ ಇದೆ ತೆಂಗಿನಕಾಯಿ. ಸೀತಾಫಲ ಪರ್ kg ಎಷ್ಟು? $2. ಹಂಗಂದ್ರೆ $3 ಅಂದರೆ 150. ಸರಿ ತಾ. ನೋಡಿ ಇದೆಲ್ಲ ನಾನ್ ವೆಜ್ ಸೆಕ್ಷನ್, ಇದೆಲ್ಲ ಫಿಶ್. ಇದೆಲ್ಲ ಹೀಗೆ ಬರೋದು, ಕಟ್ ಮಾಡಿ ಪ್ಯಾಕಿಂಗ್ ಮಾಡಿರ್ತಾರೆ. ಇದೆಲ್ಲ ರೆಡಿ ಫುಡ್, ಚಿಕನ್ ಟೆಂಡರ್ಲೈನ್ಸ್. ಎಲ್ಲ ಚಿಕನ್, ಇದು ಪಾರ್ಟ್ಸ್ ಸಪ್ರೇಟ್ ಮಾಡಿ ಲೆಗ್ ಪೀಸ್. ಇದೆಲ್ಲ ಚಿಕನ್ನು. ಇದೆಲ್ಲ ಬೀಫ್. ಇದು ಮಟನ್. ಫ್ರೀಸರಲ್ಲಿ ಇಟ್ಟು ಕೊಡ್ತಾರೆ ಇಲ್ಲೆಲ್ಲ. ನಮಗೆ ನಾವು ಮನೆಗೆಲ್ಲ ಹೋಗಿ ಅಂಗಡಿಗೆ ಹೋದರೆ ಇವಾಗ ಕಟ್ ಮಾಡಿದ್ದ, ನೆನ್ನೆ ಕಟ್ ಮಾಡಿದ್ವಾ ಅಂತ ನೋಡ್ತೀವಿ. ಇದು ಬೀಫ್ ಸೆಕ್ಷನ್. ಇದು ಅವಾಗೆಲ್ಲ ಕಟ್ಟಿಟ್ಟಾರೆ. ಪೋರ್ಕ್ ಇದೆಲ್ಲ ಪೋರ್ಕ್. ಇದೆಲ್ಲ ಬಂದು ಬ್ರೆಡ್ ಸೆಕ್ಷನ್ನು. ಅಲ್ಲ, ನಾವು ಚಿಕನ್ನು ಮಟನ್ನು ತೊಗೋಬೇಕಾದ್ರೆ ಎಷ್ಟು ಸಲ ಯೋಚನೆ ಮಾಡ್ತಿರ್ತೀವಿ, ಬೆಳಗ್ಗೆ ಕಟ್ ಮಾಡಿರೋದಾ ಇಲ್ಲ ನಿನ್ನೆ ಕಟ್ ಮಾಡಿ ಇಟ್ಟಿರ್ತಾರೋ ಏನು, ಫ್ರೆಶ್ ಕೊಡಲ್ಲ ಅಂತ. ಇಲ್ಲಿ ತಿಂಗಳಾನುಗಟ್ಲೆ ಇಟ್ಟಿರೋದು ತಗೊಂಡು ತಿನ್ನಬೇಕು. ಫ್ರೀಝರಲ್ಲಿ ಇಟ್ಟಿರ್ತಾರೆ, ಎಷ್ಟು ದಿನದ್ದು ಏನೋ. ನೋಡಿ ಇದೆಲ್ಲ ಹಾಲು, ಎಲ್ಲ 1 ಲೀಟ್ರು, 2 ಲೀಟ್ರು, 3 ಲೀಟ್ರು, 5 ಲೀಟ್ರ್ವರೆಗೂ ಇರುತ್ತೆ ಕ್ಯಾನು. 3 ಲೀಟ್ರ್ವರೆಗೂ ಇರುತ್ತೆ ಕ್ಯಾನು. ಅದನ್ನು ವಾರಗಟ್ಟಲೆ ಎಕ್ಸ್ಪೈರಿ ಡೇಟ್ ಇರುತ್ತೆ. ಒಂದು ವಾರ ಬೇಕಾದರೂ ಇಟ್ಕೋಬೋದು, 15 ಡೇಸ್ ಬೇಕಾದರೂ ಇಟ್ಕೋಬೋದು. ಈ ಥರ ಕ್ಯಾನಲ್ಲಿ ಬರುತ್ತೆ ಇಲ್ಲೆಲ್ಲ ಹಾಲು. ಇದೆಲ್ಲ ಮೊಟ್ಟೆ ಸೆಕ್ಷನ್. ಮೊಟ್ಟೆಗಳು ಇದೆಲ್ಲ ಜೇನುತುಪ್ಪ, ಹನಿ, ಜಾಮ್ಗಳು, ಫ್ರೂಟ್ ಜಾಮ್, ಕಿಸಾನ್ ಜಾಮ್, ಆಸ್ಟ್ರೇಲಿಯನ್ ರೆಸ್ಪಾನ್ಸರಿ ಜಾಮ್, ಚಾಕ್ಲೇಟ್ ಜಾಮೂನ್ಗಳು, ಜಿಂಜರ್ ಗಾರ್ಲಿಕ್ ಪೇಸ್ಟ್ರಿ. ನೋಡಿ ಇದ್ರೊಳಗಡೆ ವೈನ್ ಶಾಪು ಇದೆ. ವೈನ್ ಎಲ್ಲ ತುಂಬ ಕಾಸ್ಟ್ಲಿ. ಹಾರ್ಡ್ ಡ್ರಿಂಕ್ಸು, ವೈನ್ಸು ಎಲ್ಲ ತುಂಬ ಕಾಸ್ಟ್ಲಿ. ಸಿಗರೇಟು ಅಷ್ಟೇ, 20 ಸಿಗರೇಟಿಗೆ 1000 ರೂಪಾಯಿ ಅಂತೆ. ನಮ್ಮದು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ನೋಡಿ ಇಲ್ಲಿ ಕಾಯನ್ ಬೂತ್ ಇನ್ನೂ ಇದೆ ಈ ಕಡೆ. ಇಲ್ಲೆಲ್ಲ ರೋಡ್ ಕ್ರಾಸ್ ಮಾಡಬೇಕು ಅಂದರೆ, ವೆಹಿಕಲ್ನ ನಿಲ್ಲಿಸ್ಬೇಕು ಅಂದರೆ ಕೈ ಹೊಡ್ಕೊಂಡು ನಿಲ್ಲಿಸೋಂಗಿಲ್ಲ. ಈ ಬಟನ್ನ ಪ್ರೆಸ್ ಮಾಡಿಕೊಂಡು ಆ ಕಡೆ ರೆಡ್ ಕಲರ್ ಸಿಂಬಲ್ ಕಾಣಿಸ್ತಿದೆ ನೋಡಿ, ಅದು ಗ್ರೀನ್ ಕಲರ್ ಆಗೋವರೆಗೂ ವೆಯ್ಟ್ ಮಾಡಿಕೊಂಡು ಟೈಮಿಂಗ್ಸ್ ಬರುತ್ತೆ. ಆ ಟೈಮಿಂಗ್ಸಲ್ಲಿ ನಾವು ರೋಡ್ ದಾಟ್ಬೋದು. ವೆಹಿಕಲ್ಸ್ ಎಲ್ಲ ಸ್ಟಾಪ್ ಮಾಡ್ತಾರೆ. ರೋಡ್ ದಾಟಬೇಕು ಅಂದರೆ ಆ ಬಟನ್ ಪ್ರೆಸ್ ಮಾಡಲೇಬೇಕು. ಇದೇ ನೋಡಿ ನನ್ನ ಅಕೌಂಟ್ ಮಾಡಿಸಿದ ಬ್ಯಾಂಕು. ಇಲ್ಲೆಲ್ಲ ನಡ್ಕೊಂಡು ಹೋಗೋರಿಗೆ ಜಾಸ್ತಿ ಫಸ್ಟ್ ಪ್ರಿಫ್ರೆನ್ಸು. ಈ ಕಡೆಯಿಂದ ಆ ಕಡೆಗೆ ಹೋಗೋಕ್ಕೂ ಟೈಮ್ ಇರುತ್ತೆ. ನೋಡಿ ಟೈಮ್ ಕೂಡ ತೋರಿಸ್ತಿದೆ. ಅದು ಟೈಮ್ ಮುಗಿಯೋವರೆಗೂ ಯಾರೂ ಗಾಡಿ ಮೂವ್ ಮಾಡಲ್ಲ. ಈ ಕಡೆಯಿಂದ ಆ ಕಡೆಗೆ ಹೋಗ್ಬೇಕಾದ್ರೂ ಅಷ್ಟೇ, ಈ ಕಡೆನೂ ಒಂದು ಬಟನ್ ಕೊಟ್ಟಿರ್ತಾರೆ, ಇದನ್ನು ಪ್ರೆಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು. ಮನೆಗೆ ಹೋಗ್ಬಿಟ್ಟು ಏನೇನು ಶಾಪಿಂಗ್ ಮಾಡಿದ್ದೀವಿ ಅಂತ ತೋರಿಸ್ತೀನಿ.
ನೋಡಿ ಫ್ರೆಂಡ್ಸ್, ಏನೇನು ತೊಗೊಬಂದಿದ್ದೀನಿ ಅಂತ ತೋರಿಸಿದ್ದೀನಿ. ಕಲ್ಲಂಗಡಿ ಹಣ್ಣು ಇಂಡಿಯನ್ ರುಪೀಸಲ್ಲಿ 150 ರೂಪಾಯಿ. ಮೊಟ್ಟೆ ಬಂದು 1 ಡಜನ್ ಮೊಟ್ಟೆ 250. ಬ್ರೆಡ್ಡು ಅಷ್ಟೇ 150 ರೂಪಾಯಿ. ಬಾಳೆಹಣ್ಣು ಒಂದು ಕೆ ಜಿ 150. ಗ್ರೇಪ್ಸ್ ಅಷ್ಟೇ 200 ರೂಪಾಯಿ. ಅವರೆಲ್ಲ ವೆಯ್ಟ್ ನೋಡಿ ಇಟ್ಟಿರ್ತಾರೆ ಗ್ರೇಪ್ಸ್ ಎಲ್ಲ. 200 ರೂಪಾಯಿ ಕೆ ಜಿ. ಆರೆಂಜು 250 ರೂಪಾಯಿ ಕೆ ಜಿ. ಇದು ಜಾಮು ಫ್ರೂಟ್ಸ್ ಆ್ಯಂಡ್ ಫಾರೆಸ್ಟ್ ಜಾಮ್ ಅಂತ ಇದೆ, ಅದಕ್ಕೂ 200-250 ಇರಬೇಕು. ಪಪ್ಪಾಯ ಬಂದು 150 ರೂಪಾಯಿ 1 ಕೆ ಜಿ ಪಪ್ಪಾಯ. ಆ್ಯಂಡ್ ಇದು ಮರ್ಸೇಬು 300 ರೂಪಾಯಿ ಕೆ ಜಿ. ನೋಡಿ ಫ್ರೆಂಡ್ಸ್, ಇದು ಒಂದು 10 ಐಟಮ್ ಇದ್ದಾವೇನೋ. ಎಷ್ಟು ಐಟಮ್ಸ್ ಫ್ರೂಟ್ಸ್ಗೆ ಎಲ್ಲ ಸೇರಿಸಿ ಒಂದು 2000 ಆಯಿತು ಅಂತಿದ್ರು. ಇವತ್ತಿನ ದಿನ ಹೀಗಿತ್ತು ನಂದು. ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಹಾಗೂ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಬಟನ್ ಪ್ರೆಸ್ ಮಾಡಿ. ನಾನು ಮಾಡೋ ಎಲ್ಲ ವೀಡಿಯೋಸು ಮೊದಲು ಬಂದು ನಿಮಗೆ ತಲುಪುತ್ತೆ. ಓಕೆ ಫ್ರೆಂಡ್ಸ್, ಬಾಯ್. ಥ್ಯಾಂಕ್ ಯು.